ನನ್ನ ಚಾನಲ್ಗೆ ನಿಮಗೆ ಸ್ವಾಗತ. ಎರಡನೇ ದಿವಸ ಏನೇನು ಮಾಡಿದ್ವಿ ಅಂತ ನೋಡ್ತಾ ಹೋಗೋಣ ಬನ್ನಿ. ಐ ಆಮ್ ಪ್ಯೂರ್ ವೆಜಿಟೇರಿಯನ್ ಗೈಸ್. ಐ ಆಮ್ ಈಟಿಂಗ್ ಆಲೂ ರೈಸ್. ಫಸ್ಟ್ ಡೇ ನಾವು ಸ್ಟಾರ್ಟ್ ಮಾಡಿದ್ದು ಬ್ರೇಕ್ಫಾಸ್ಟಿಂದ. ನೋಡಿ, ಅವಳು ಪುರಿ ಬಾಜಿದು ಆಲೂ ತಿಂತಾ ಇದ್ದಾಳೆ. ಇಲ್ಲಿ ನಮಗೆ ಸ್ಟೈಲ್ ಮಾಡಿ ತೋರಿಸ್ತಾ ಇದ್ದಾಳೆ ಅವಳು. ಸ್ಟೈಲ್ ಮಾಡಿ ತೋರಿಸ್ತಾ ಇದ್ದೆ ನೀನು. ಬ್ರೇಕ್ಫಾಸ್ಟ್ ಆದಮೇಲೆ ಅಲ್ಲೇ ಒಂದು ಜೋಕಾಲಿ ಇತ್ತು, ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದರು. ಬಟ್ ಸೆಕೆ ಅಂತೂ ಸಿಕ್ಕಾಪಟ್ಟೆ ಇತ್ತು ಅನ್ಬೋದು. ಫೋಟೋ ತೆಗಿತಿ. ಸೊ ನೋಡಿ, ಚೇಂಜ್ ಆಗ್ತಾನೆ ನಾನು ಬಂದು ಕುತ್ಕೊಂಡ್ಬಿಡ್ತೀನಿ. ಜಾದು ಫೋಟೋ ಸೆಷನ್ಸು ವಿಡಿಯೋಸ್ ಎಲ್ಲ ನಡೀತಾ ಇದೆ ಇಲ್ಲಿ. ಹಾಗೆ ಜಗಳ ಬೇರೆ ಶುರುವಾಗಿದೆ, ಯಾರು ಕೂತ್ಕೋಬೇಕು ಅಂತ ಹೇಳಿ. ನನಗಂತೂ ಹೆದರಿಕೆ ಆಗ್ತಾಯಿತ್ತು, ನಮ್ಮ ವೇಟನ್ನ ಜೋಕಾಲಿ ತಗೊಳ್ತದೋ ಇಲ್ಲ ಅಂತ. ನೋಡಿ, ಅವಳೊಬ್ಬಳೇ ಹೋಗಿ ಆಡ್ಕೋತಾ ಇದ್ದಾಳೆ. ಇಲ್ಲಿಯೂ ಫೋಟೋ ಸೆಷನ್ ತೆಗೆದೆ. ಫೋಟೋ ಎಷ್ಟು, 1,000 ಫೋಟೋ ತೆಕ್ಕೊಂಡೆ ನೀನು. ಬೋಧಿ ವೃಕ್ಷ ಹೇಳಿ. ವಿ ಆರ್ ಗೋಯಿಂಗ್ ಟು ಐಹೊಳೆ. ಇಟ್ ಇಸ್ ಕನ್ನಡದಲ್ಲಿ ಹೇಳಮ್ಮ. ಬಾದಾಮಿ ಕನ್ನಡ ಹಂಗೆ ಹೇಳು. ಇಲ್ಲಿಂದ 34 ಕಿಲೋಮೀಟರ್ಗಳಲ್ಲಿ 36 ಕಿಲೋಮೀಟರ್ ಐಹೊಳೆ ಹೋಗ್ತಾ ಇದ್ದೀವಿ. ಐಹೊಳೆಗೆ ಹೋಗುತ್ತಿದ್ದೇವೆ. ಇದು ನಮ್ಮ ಈ ವರ್ಷದ ಮೊದಲನೇ ಟ್ರಿಪ್ ಪ್ರವಾಸ. ಅದಕ್ಕೆ ನಾವು ಕೂತ್ಕೊಂಡಿದ್ದ. ಅವಳು ನಾವು ಐಹೊಳೆ ಹೋಗ್ತಾ ಇದ್ದೀವಿ ಅಂದ್ಕೊಂಡ್ಳು. ಬಟ್ ಬಾದಾಮಿಯಲ್ಲೇ ಇರುವಂತಹ ಕೇವ್ ಟೆಂಪಲ್ಸಿಗೆ ನಾವು ಬಂದಿದ್ದು. 4 ಕೇವ್ ಟೆಂಪಲ್ಸ್ಗಳಿದ್ದಾವೆ. ಗುಡ್ಡದ ಮೇಲೆ ಹತ್ತಿ ಹೋಗಬೇಕು. ನೋಡಿ, ಇದು ಈಶ್ವರ ದೇವಸ್ಥಾನ. ಮಂಗಗಳು ಕಂಡಲ್ಲಿ ರಿಸೆಸ್ ಮಾಡಿಟ್ಟಿದ್ದಾವೆ. ಅದೊಂದೇ ಒಂದು. हाँ ठीक है दी. ನೋಡಿ, ಅಲ್ಲಿ ಗೋಡೆ ಮೇಲೆಲ್ಲ ಇದು ವಿಷ್ಣುವಿಂದು, ಈಶ್ವರಂದು, ನಟರಾಜ, ಆ ಥರದಲ್ಲೆಲ್ಲ ಕೆತ್ತನೆಗಳೆಲ್ಲ ಇದ್ದಾವೆ ಇಲ್ಲಿ. ಇಲ್ಲಿ ನೋಡ್ರಿ, ವಾಸುಕಿ. ನೋಡಿ, ಯಾವ್ಯಾವ ಕಂಬದಲ್ಲಿ ಕೆತ್ತನೆಗಳಿದ್ದಾವೆ ಅಂತಲೇ ಗೊತ್ತಾಗಲ್ಲ. ತುಂಬ ಕಡೆ ಡ್ಯಾಮೇಜ್ ಆಗಿದ್ದಾವೆ. ನೋಡಿ, ಅಲ್ಲಿ ಹೋಗೋಂಗಿಲ್ಲ ಅಂತ ಬಾರ್ ಹಾಕಿಟ್ಟಿದ್ದಾರೆ. ನಾವಿನ್ನೂ ಬರೀ ಒಂದೇ ಸೆಟ್ ಅಷ್ಟೇ, ಒಂದೇ ದೇವಸ್ಥಾನಕ್ಕಷ್ಟೇ ಹೋಗಿದ್ದು. ಈಗ ನೆಕ್ಸ್ಟ್ ಮೇಲ್ ಹತ್ತಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ, ಗುಹಾಂತರ ದೇವಾಲಯ. ಹಾಗೆ 4 ಗುಹಾಂತರ ದೇವಾಲಯಗಳಿದ್ದಾವೆ. ಚಾಲುಕ್ಯರ ಕಾಲದಲ್ಲಿ ಕಟ್ಟಿದಂತಹ ದೇವಾಲಯಗಳು ಅಂತ ಅಲ್ಲಿ ಹೇಳಿದರು. ಇದು ಇನ್ನೊಂದು ದೇವಾಲಯ, ಎರಡನೇ ಗುಹಾಂತರ ದೇವಾಲಯ. ಮೊದಲನೇದು ಈಶ್ವರದಾಗಿತ್ತು, ಎರಡನೇದು ವಿಷ್ಣುವಿಂದು.
ನೋಡಿ ಇಲ್ಲಿ ವರಾಹ ಅವತಾರ ಎಲ್ಲ ಕೆತ್ತನೆ ಮಾಡಿದ್ದಾರೆ. ಅಲ್ಲಿ ಗರ್ಭಗುಡಿ ಒಳಗೆ ದೇವರು ಇಲ್ಲಾಗಿತ್ತು. ವಾಸನೆ ಮಾಡಿಬಿಟ್ಟಿದ್ದಾರೆ. ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಪೂರ್ತಿ ಬಾದಾಮಿಯನ್ನು ನಾವು ಇಲ್ಲಿಂದ ನೋಡಬಹುದು. ಹಾಗೆ ನಾವು ಇನ್ನೂ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿನೂ ಸಹ ಕೋಟೆ ಇದೆ, ಹಾಗೆ ದೇವಸ್ಥಾನಗಳಿದ್ದಾವೆ. ಬಟ್ ನಮಗೆ ಸಮಯದ ಅಭಾವ ಇದ್ದಿದ್ದಕ್ಕೆ ಅಲ್ಲಿ ಹೋಗಲಿಲ್ಲ. ಮತ್ತಷ್ಟು ಹತ್ತುವಷ್ಟು ಪೇಷನ್ಸ್ ನಮ್ಮ ಹತ್ರ ಇರಲಿಲ್ಲ. ಸೊ ಇವಳು ನೋಡಿ ಗುಹೆ ಒಳಗಡೆ ಹೋಗು ಅಂದರೆ ಅಲ್ಲೇ ಕೂತ್ಬಿಟ್ಟಿದ್ದಾಳೆ ಹೆದರ್ಕೊಂಡು. ಮತ್ತು ಮೇಲೆ ಹತ್ತುತ್ತಾ ಇದ್ದೀವಿ ನಾವು ಇವಾಗ. ಹೋಗು. ಇಲ್ಲಿಯ ಒಳಗೂ ಸಹ ದೇವಸ್ಥಾನ ಇದೆ. ಇಲ್ಲಿ ಸಹ ಮೆಟ್ಲು ಹತ್ಕೊಂಡು ನಾವು ಹತ್ತು ಮೇಲೆ ಹೋಗಬೇಕು. ಪೂರ್ತಿ ಕಲ್ಲಿನಲ್ಲೇ ಕೆತ್ತಿರುವಂಥ ದೇವಸ್ಥಾನಗಳಿವೆಲ್ಲ ನೋಡಿ. ಆ ಗುಡ್ಡದ ಒಳಗೆ ಇದೆ ದೇವಸ್ಥಾನ. ಬಂಡೆಗಲ್ಲಿನ ಒಳಗಡೆ ದೇವಸ್ಥಾನ ಇದೆ. ಮೂರನೇ ಗುಹಾಲಯ. ಇದು ಸಹ ವಿಷ್ಣುವಿನ ದೇವಸ್ಥಾನ ಅನಿಸುತ್ತೆ, ನಮಗೆ ಗೊತ್ತಾಗಲಿಲ್ಲ. ಬಟ್ ಕೆತ್ತನೆಯಲ್ಲಿ ದಶಾವತಾರ ಎಲ್ಲ ನೋಡ್ದಂಗೆ ಅನ್ನಿಸ್ತಾ ಇತ್ತು. ಪ್ರತಿಯೊಂದು ಕಮ್ಮನೂ ಅನ್ನೋ ಥರ ಮೇಲ್ಗಡೆ ಇಲ್ಲಿ ಕೆತ್ತನೆ. ಇಲ್ಲಿ ಮೇಲ್ಗಡೆ ಮಹಾಭಾರತವನ್ನು ಕೆತ್ತಿದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ಯುದ್ಧ ನಡೀತಾ ಇರೋದು, ಆನೆ ಮೇಲೆ ಕೂತು ಯುದ್ಧ ಮಾಡ್ತಾ ಇರೋದು, ಈ ಥರದ್ದೆಲ್ಲ ಕೆತ್ತಿದ್ದಾರೆ ಇಲ್ಲಿ ಮೇಲ್ಗಡೆ. ನೋಡಿ ಇದು ಆನೆಯ ಮೇಲೆ ಕೂತು ಯುದ್ಧ ಮಾಡ್ತಾ ಇರುವಂಥದ್ದು. ಹಾಗೆ ಇಲ್ಲಿ ನೋಡಿ ಬಾವಲಿಗಳು, ಪೂರ್ತಿಯಾಗಿ ಬಾವಲಿಗಳಿದ್ದಾವೆ ಈ ದೇವಸ್ಥಾನದಲ್ಲಿ. ಉಲ್ಟಾ ನೇತಾಡ್ತಾ ಇದ್ದಾವೆ. ನಮ್ಮ ಯಾನು ಅಂತೂ ಹೆದರ್ಕೊಂಡು ಕೂಗ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ಲು. ಇಲ್ಲಿ ನೋಡಿಕೊಂಡು ಅವಳಿಗೆ ಹೆದರಿಕೆ ಆಗಿಬಿಡ್ತು.
ಉಫ್, ಎಂಥ ಕಲಾಕೃತಿ ಇದ್ರ ಮೇಲೆ ಎಷ್ಟು ಚಿಕ್ಕದಾದಂತಹ ಇದನ್ನು ಯಾವ ರೀತಿಯಲ್ಲಿ ಕೆತ್ತಿರ್ಬೋದು, ಎಷ್ಟು ಸಮಯ ಇದನ್ನು ಮಾಡ್ಲಿಕ್ಕೆ ತಗೊಂಡಿರ್ಬೋದು ಅಂತ. ಸೊ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ, 4ನೇ ದೇವಸ್ಥಾನ. ಬಟ್ ಕೆಳಗಿಳಿದು ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ಹಾಗಾಗಿ ನಾನು ಆ ದೇವಸ್ಥಾನಕ್ಕೆ ಹೋಗಿಲ್ಲ. ಅದು ತುಂಬ ಒಂಥರ ಮೆಟ್ಲು ಬೀಳೋ ಥರ ಇತ್ತು, ನಮಗೆ ಹೆದರಿಕೆ ಆಯಿತು. ಸೊ ಇಲ್ಲೆಲ್ಲ ನೋಡಿಕೊಂಡು ವಾಪಸ್ ಕೆಳಗಿಳಿದು ಹೋಗ್ತಾ ಇದ್ದೀವಿ. ತುಂಬ ಮೇಲೆ ಹತ್ತು ಬಂದುಬಿಟ್ಟಿದ್ದೀವಿ, ಬಟ್ ಇವಾಗ ಕೆಳಗಿಳಿದು ಹೋಗಬೇಕು. ನಾವು ವಾಪಸ್ ಇಳಿದು ಹೋಗ್ತಾ ಆಲ್ರೆಡಿ ಅಪ್ಪ ಮಗಳು ಕೆಳಗಿಳಿದು ಆಗಿದೆ. ನಾನು ಮತ್ತು ಯಾನು ಹೋಗ್ತಾ ಇದ್ದೀವಿ ಇವಾಗ. ಹತ್ತದು ಹೆಂಗೋ ಹತ್ಕೊಂಡು ಬಂದು ಇಲ್ಲಿ ಇಳಿಯೋಕಾರೆ ಕೈ ಕಾಲು ಎಲ್ಲ ಅಲ್ರ. ನನ್ನ ಚಾನಲ್ನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.